ಚಿಕ್ಕಮಗಳೂರು ನಗರದ ಶಾಂತಿನಗರ ಬಡಾವಣೆಯಲ್ಲಿ 15 ಗುಂಟೆ ಸರ್ಕಾರಿ ಜಾಗವನ್ನು ಮಲ್ನಾಡ್ ಕಾಫಿ ಕ್ಯೂರಿಂಗ್ ಸಂಸ್ಥೆಯವರು ಒತ್ತುವರಿ ಮಾಡಿದ್ದು, ಈ ಜಾಗವನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಈ ಹಿಂದೆ ದಲಿತ ಜನ ಸೇನಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಮನವಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಒತ್ತುವರಿಯಾಗಿದ್ದ ಈ ಜಾಗವನ್ನು ಆದಷ್ಟು ಬೇಗ ತೆರವುಗೊಳಿಸಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು. ಹಾಗೂ ತೆರವುಗೊಳಿಸಿದ ನಂತರವೂ ಮಲ್ನಾಡ್ ಕಾಫಿ ಕ್ಯೂರಿಂಗ್ನವರು ಕಾಂಪೌಂಡ್ ಹಾಕುವ ನೆಪದಲ್ಲಿ ಪುನಃ ಜಾಗವನ್ನು ಒತ್ತುವರಿ ಮಾಡಲು ಮುಂದಾಗಿದ್ದು, ಈ ಕೂಡಲೇ ಇವರಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೂ ಕಾಫಿ ಕ್ಯೂರಿಂಗ್ನಿಂದ ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿದ್ದು, ಇದನ್ನ ಕೈಗಾರಿಕಾ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿ ದಲಿತ ಜನ ಸೇನಾ ವತಿಯಿಂದ ಜಿಲ್ಲಾಧಿಕಾರಿ, ನಗರಸಭೆ ಪೌರಾಯುಕ್ತರು ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ನಾನೇ ಅಲ್ಲಿ ಸ್ಥಳೀಯ ಅದು ಸರ್ಕಾರದ ಜಮೀನು ಗಮನಕ್ಕೆ ಬಂದಿದ್ದೆ. ಮೊನ್ನೆ ಈ ಮಕ್ಕಳು ಹೋರಾಟ ಮಾಡಿ ಕಡೆ ಬಂದಮೇಲೆ ಇದಿಷ್ಟು. ಅದ್ರ ಜೊತೆಯಲ್ಲಿ ಸರ್ವೆ ನಂಬರ್ 54ರಲ್ಲಿ ಈಗ 15 ಗುಂಟೆ ನಾವು ಬಿಡಿಸಿದ್ದೀವಿ. ಅದು ಅಂಬೇಡ್ಕರ್ ಇದಕ್ಕೆ ಸಂಸ್ಥೆಗೆ ಆವಾಗ ಸ್ಯಾಂಕ್ಷನ್ ಆಗಿತ್ತು. ಅದು ಆಕ್ಯುಪೇಷನ್ ಆಗೋ ಕಾರಣಕ್ಕೋಸ್ಕರ ಅದು ಹಂಗೆ ಇತ್ತು. ಅದನ್ನು ಆಕ್ಯುಪೇಷನ್ ಮಾಡ್ಕೊಂಡಿತ್ತು. ಉಳಿದಿದ್ದು ಸರ್ವೆ ನಂಬರ್ 50ರಲ್ಲಿ 40 ಗುಂಟೆ ಜಾಗ ಇದೆ ಸರ್. ಅದು ಅಕ್ರಮವಾಗಿ ಅವರು ಆಕ್ಯುಪೇಷನ್ ಮಾಡ್ಕೊಂಡಿರೋದು ನಮ್ಮ ಶಂಕೆ. ದಯಮಾಡಿ ಜಿಲ್ಲಾಡಳಿತ ಅದನ್ನ ತನಿಖೆ ಮಾಡಿ, ಸರ್ಕಾರದ ಭೂಮಿ ಆಗಿದ್ರೆ ಬೇಷರತ್ತು ಅದನ್ನ ಸರ್ಕಾರಕ್ಕೆ ವಶಪಡಿಸ್ಕೊಂಡು ಸರ್ಕಾರದ ಜನಸಾಮಾನ್ಯರಿಗೆ ಏನು ಬೇಕು ಅದನ್ನ ಮಾಡಿಸ್ಕೊಡಿ ಸರ್. ನಾವು ಶೇಖರಪ್ಪ ಟೈಮಿಗೆ ಮೀನಾ ನಗರ ಮೇಡಮ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಅಲ್ಲೆಲ್ಲ ಅವಾಗ ಏನಂತ ಅವ್ರು ಜಾಗ ಇಲ್ಲ, ಅಂಬೇಡ್ಕರ್ ಕುಡಿಯ ನೀರು ಮಾಡ್ಕೊಂಡಿದ್ದಾರೆ, ಜಾಗ ಇಲ್ಲ ಅಂದ್ರೆ ಈಗ ನಾವು ಅದನ್ನು ಜಾಗ ಹುಡುಕಿ ಅದನ್ನ ಮಾಡಿದಂಥದ್ದು ಅದು ಇದು ಮಾಡಿಸಿದ್ರೆ ಅದು ನಮ್ಮ ಜಾಗ ಅಲ್ಲ, ಸರ್ಕಾರಿ ಜಾಗ. ಅದರಲ್ಲಿ ಈಗ ನಮ್ಮಲ್ಲಿನೂ ಅಷ್ಟೇ ಸರ್, ಒಂದು ಅಲ್ಲಿ ಅಂಬೇಡ್ಕರ್ ಭವನ ಮತ್ತು ಕುಡಿಯ ನೀರಿನ ಒಂದು ವ್ಯವಸ್ಥೆನ ಒಂದು ಮಾಡಿಕೊಡಿ ಅನ್ನೋದು ಒಂದಿದೆ. ಇನ್ನೂ 60 ಅಡಿ ಜಾಗಕ್ಕೆ ಮತ್ತೆ ಎಕ್ಸ್ಟ್ರಾ ಬೇಲಿ ಹಾಕ್ತಾ ಇದ್ದಾರೆ. ತಹಸೀಲ್ದಾರ್ಗಳಿಗೆ ಸರ್ವೆ ಆಗಿದೆ, ಸರ್ವೆ ಆಗಿ ಬಿಟ್ಟದನ್ನ ಮತ್ತೆ ಒತ್ತುವರಿ ಮಾಡಿ ಬೇಲಿ ಹಾಕ್ತಾ ಇದ್ದಾರೆ. ಮುಂದೆ ಬಂದಿದ್ರು ಬಟ್ ಮಾಡಿದ್ದಾರೆ. ಬಟ್ ಇನ್ನೂ ಆ ಜಾಗ ಇರೋದನ್ನ ಒತ್ತುವರಿ ಮಾಡ್ಕೊಂಡು ಮತ್ತೆ ಬೇಲಿ ಹಾಕ್ತಿದ್ರು. ಅದಾಗ ತನಕ ಬೇಲಿ ಹಾಕೋದು ಬೇಡ. ಮತ್ತೆ ಅವ್ರ ಮೇಲೆ ಕ್ರಮ ಏನಿಲ್ಲ ಸರ್. ಇಷ್ಟು ವರ್ಷ ಅವ್ರಿಗೇನೋ ಒಂದು ದಂಡ ನಾವು ಇಟ್ಸಂತದ್ದು ಒಂದು ಮಾಡ್ಬೇಕಂತ ನಮ್ಮೆಲ್ಲರ ಒಂದು ಸರ್ಕಾರಿ ಜಮೀನು ಸಹಜವಾಗಿ ಒತ್ತುವರಿ ಎಷ್ಟಿದೆ ಅಂತ ಒತ್ತುವರಿ ಮಾಡಿದ್ನ ತೆರವುಗೊಳಿಸಿ ತಗೊಂಡ್ರೆ ಸಾಕಾಗಿದೆ. ಅವ್ರು ಬಿಡಲೇ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಕ್ರಿಮಿನಲ್. ಈಗ ನೆನ್ನೆ ನೋಡಿದ್ರೆ 6,000 ಅಡಿ ಮತ್ತೆ ಬಿಡಿಸಿರೋದ್ರಲ್ಲಿ ಮತ್ತೆ 6,000 ಸಾವ್ತಾ ಇದ್ರು. ಅದಾಗಬೇಕು. 15 ಗುಂಟೆ ಜಾಗನ ತೆರವು ಮಾಡಿದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ಅವರು ಅವಾಗ ಬಂದು ಮತ್ತೆ ಪಕ್ಕದಲ್ಲಿ ಬೇರೆ ಹಾಕ್ತೀವಿ, ಸ್ವಲ್ಪ ಸೇರಿಸಿ ಬೇರೆ ಹಾಕ್ತೀವಿ. ನಮ್ಮ ಆಗ್ರಹ ಏನಂದರೆ ಸರ್ಕಾರಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಏನು ಸರ್ವೆ ಆಗಬೇಕು, ನಾಮ್ಸ್ ಪ್ರಕಾರ ಆಗಲಿ ಅನ್ನೋದು ಒಂದು ಆಗ್ರಹ ನಮ್ಮದು. ಅದ್ರ ಜೊತೆಯಲ್ಲಿ ಈ ಸರ್ವೆ ನಂಬರ್ 50ರಲ್ಲಿ ಅದು 4 ಎಕರೆ ಜಾಗ ಆಕ್ಯುಪೇಷನ್ ಮಾಡ್ಕೊಂಡಿರೋ ಶಂಕೆ ಇದೆ. ಅದನ್ನು ಸಮಗ್ರ ತನಿಖೆ ನಡೆಸಿ ಆ ಜಾಗ ಸರ್ಕಾರಕ್ಕೆ ವಶಕ್ಕೆ ತಗೊಳ್ಬೇಕು ಅನ್ನೋದು ಆಗ್ರಹ. ಎರಡನೇದು. ಮೂರನೇದು ಏನು ಅಂದರೆ ಅಲ್ಲಿ ಆ ಕಾಫಿ ಕ್ಯೂರಿಂಗ್ನಿಂದ ಡಸ್ಟ್ ಹೊರಡ್ತಾ ಇದೆ. ತುಂಬ ಡಸ್ಟು ಜನರ ಆರೋಗ್ಯದ ಮೇಲೆ ತುಂಬ ಮಾರಕವಾದಂಥ ಪರಿಣಾಮ ಬೀರ್ತಾ ಇದೆ. ಆ ಡಸ್ಟು ಬರ್ತಾ ಕಾರಣಕ್ಕೋಸ್ಕರ ಆ ಫರ್ನೇ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅವರು. ಅದು ನಮ್ಮ ಆಗ್ರಹ. ಇದಿಷ್ಟು ಮನವಿ ಇದೆ. ದಯಮಾಡಿ ಇದನ್ನು ತಹಶೀಲ್ದಾರ್ಗೆ ತಲುಪಿಸಿ ಮತ್ತೆ ಅವ್ರ ಮೇಲೆ ಕ್ರಮ ತಗೋಬೇಕಂತ ಅವರು ಆಕ್ಯುಪೇಷನ್ ಮಾಡ್ಕೊಂಡು. ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಬೀದಿಯ ಮಧ್ಯಭಾಗದಲ್ಲಿರುವ ಶಾಂತಿನಗರ ಬಡಾವಣೆ ನಗರಸಭೆ ವ್ಯಾಪ್ತಿಯಲ್ಲಿದ್ದರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಬಹಳ ವರ್ಷಗಳಿಂದಲೂ ಇವರ ಪೂರ್ವಜರು ದಿನಗೂಲಿ ಕೆಲಸ ಮಾಡಿ ಸಣ್ಣ ಪುಟ್ಟ ಮನೆ ನಿರ್ಮಿಸಿಕೊಂಡು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಇಲ್ಲಿನ ನಿವಾಸಿಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಿಗೆ ಸರಿಯಾದ ಜಾಗ ಇಲ್ಲ. ಆದರೆ ಇದೇ ಬಡಾವಣೆಯಲ್ಲಿರುವ ಮಲ್ನಾಡ್ ಕಾಫಿ ಕ್ಯೂರಿಂಗ್ ಸಂಸ್ಥೆಯವರು ಜನರ ಅರಿವಿಗೆ ಬಾರದಂತೆ ಒತ್ತುವರಿ ಮಾಡಿ ಬೃಹತ್ ಕಾಂಪೌಂಡ್ ನಿರ್ಮಿಸಿದ್ದು, ಒತ್ತುವರಿಯಾಗಿರುವ ಈ ಜಾಗವನ್ನು ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಜಿಲ್ಲಾಧಿಕಾರಿಗಳು ಮನವಿಗೆ ಸ್ಪಂದಿಸಿ ಒತ್ತುವರಿಯಾಗಿದ್ದ ಜಾಗವನ್ನು ತೆರವುಗೊಳಿಸಿಕೊಟ್ಟಿದ್ದಾರೆ. ಆದರೆ ಕಾಂಪೌಂಡ್ ಹಾಕುವ ನೆಪದಲ್ಲಿ ಪುನಃ ಈ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಇವರಿಗೆ ಕಾನೂನಿನ ಮೇಲೆ ಭಯ ಇಲ್ಲವಾ? ಈ ಕೂಡಲೇ ಇವರಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಜನ ಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಒತ್ತಾಯಿಸಿದ್ದಾರೆ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಏನು 54ನೇ ಸರ್ವೆ ನಂಬರ್ ಖಾತೆ ನಂಬರ್ 9999 ಅದರಲ್ಲಿ 4 ಎಕರೆ 8 ಗುಂಟೆ ಜಾಗ ಅಂಬೇಡ್ಕರ್ ಶಾಲೆಗೆ ಮೀಸಲಾಗಿದ್ದಂಥ ಜಾಗದಲ್ಲಿ
ಮಲ್ನಾಡ್ ಕಾಫಿ ಕ್ಯೂರಿಂಗ್ ಅವರು ಕಾಂಪೌಂಡನ್ನು ಕೋಟೆ ಕಟ್ಟಿದಂಗೆ ಕಾಂಪೌಂಡ್ ಹಾಕಿ ಯಾರಿಗೂ ಜನ ವಸತಿ ಪ್ರದೇಶಕ್ಕೆ ಕಾಣಿಸ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಆ ಜಾಗನ ಒತ್ತುವರಿ ಮಾಡಿದರು. ನಾವು ಅದು ತನಿಖೆ ಮಾಡಬೇಕು ಅಂತಂದಾಗ ಈಗಾಗಲೇ 15 ಕುಂಟೆ ಒತ್ತುವರಿ ಜಾಗ ಇದೆ ಅಂತೇಳಿ ಕಂಡು ಬಂದಿದೆ. ಅದನ್ನು ಈಗ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಆ ಜಾಗನ ಬಿಡಿಸ್ಕೊಟ್ಟಿದ್ದಾರೆ. ಆದರೆ ಇವರ ಇನ್ನೂ ನಾವು ಬೇರೆಯವ್ರು ಕಿತ್ಕೋಬೇಕು ಅನ್ನೋ ಯಾವ ಮಟ್ಟದಲ್ಲಿದೆ ಇವ್ರ ಮನಸ್ಥಿತಿ ಇದೆ ಅಂದರೆ, ಮತ್ತೆ ಆ ಬೇಲಿ ಹಾಕಬೇಕು ನಮ್ಮ ಜಾಗ ಅಂತೇಳಿ ಏನು ಬೇಲಿ ಹಾಕಕ್ಕೆ ಹೋಗ್ತಿದ್ದಾರೆ. ಮತ್ತೆ 10 ಅಡಿ ಜಾಗ ಹಿಂಗೆ 600 ಅಡಿ ಇದೆ, ನಿಯರ್ಲಿ ಒಂದು 2-3 ಕುಂಟೆಗಿಂತ ಮೇಲಿನ ಜಾಗನ ಮತ್ತೆ ಅದಕ್ಕೆ ಒತ್ತುವರಿಗೆ ಬೇಲಿ ಹಾಕೋಣ ಕೊಟ್ಟಿದ್ದಾರೆ. ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ, ಜನರಿಗೆ ಅವಶ್ಯಕ ಇರೋಂಥ ಮೂಲಭೂತ ವ್ಯವಸ್ಥೆಗೆ ಬೇಕಾಗಿರೋಂಥ ಜಾಗನ ಇವರು ತಮ್ಮ ಸ್ವಂತ ಕಾರ್ಯಗಳಿಗೆ ಬಳಸ್ಕೊಳ್ತಾರೆ ಅಂತಂದರೆ ಯಾವ ಮಟ್ಟದ್ದು ಅಂತೇಳಿ ತಹಸೀಲ್ದಾರರು ಈ ಬಗ್ಗೆ ಗಮನ ಹರಿಸ್ಬೇಕು. ಯಾವ ಕಾರಣಕ್ಕೂ ಸರ್ಕಾರಿ ಜಾಗ 1 ಇಂಚು ಜಾಗನ ಬೇರೆಯವ್ರಿಗೆ ಬಿಟ್ಕೊಡೋಂಥ ಪ್ರಶ್ನೆನೇ ಇಲ್ಲ. ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಯಾಕಂದರೆ 25-30 ವರ್ಷದಿಂದ ಅವರು ಜಾಗನ ಯುಟಿಲೈಸ್ ಮಾಡ್ಕೊತ ಇದ್ದಾರೆ. ಯಾರಪ್ಪನ ಮನೆ ಆಸ್ತಿ, ಅದಕ್ಕೆ ಬೇಲಿ ಹಾಕಿರೋದನ್ನ ಅವರು ಕೂಡಲೇ ಅದಕ್ಕೆ ದಂಡ ಕಟ್ಟಿಸ್ಕೊಳ್ಳೇಬೇಕು. ಜೊತೆಗೆ ಅವ್ರಿಗೆ ಬೇಲಿ ಹಾಕೋಕ್ಕೆ ಏನು ಹೊಟ್ಟಿದ್ದಾರೆ, ಸರ್ವೆ ನಂಬರ್ 50 ನಂಬರ್ ಸರ್ವೆ ನಂಬರ್, ನಿಯರ್ಲಿ ಅದು 37 ಕುಂಟೆ ಜಾಗ ಇದೆ. ಆ 37 ಕುಂಟೆ ಜಾಗ ಯಾವುದಕ್ಕೋಸ್ಕರ, ಯಾರ ಹೆಸರಲ್ಲಿದೆ, ಇವ್ರು ಹೆಂಗೆ ಹಾಕ್ತಾರೆ ಬೇಲಿನ, ಅನ್ಯಕ್ರಾಂತ ಅಂತೇಳಿದೆ. ಆ ಜಾಗಕ್ಕೆ ಅವ್ರು ಬೇಲಿ ಹಾಕ್ಬೇಕಂದ್ರೆ ಅವ್ರ ಹೆಸರಲ್ಲಿ ಇರಬೇಕು. ಯಾರ್ದೋ ಜಾಗಕ್ಕೆ ಬಂದು ಇವ್ರದ್ದು ಅಂತ ಬೇಲಿ ಹಾಕೋಂಥದ್ದಿಲ್ಲ. ತಹಸೀಲ್ದಾರ್ ಅವರು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಆ ಜಾಗನ ಅವರಿಗೆ ಏನು 54ನೇ ಸರ್ವೆ ನಂಬರು 50ನೇ ನಂಬರ್ ಸರ್ವೆ ನಂಬರ್ಲಿದೆ ಆ ಜಾಗಗಳನ್ನ ತನಿಖೆ ಮಾಡಿ ನಂತರ ಅವ್ರ ಹೆಸರಲ್ಲಿದ್ದರೆ ಮಾತ್ರ ಅವ್ರಿಗೆ ಅವಕಾಶ ಕೊಡಬೇಕು. ಜೊತೆಗೆ ಈಗ ಆಲ್ರೆಡಿ ಒತ್ತುವರಿ ಮಾಡಿದ್ದಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ದಂಡ ಕಟ್ಟಿಸ್ಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಈ ಸರ್ವೆ ನಂಬರ್ 54ರಲ್ಲಿ 15 ಗುಂಟೆಗೂ ಹೆಚ್ಚು ಒತ್ತುವರಿ ಜಾಗವನ್ನ ತೆರವುಗೊಳಿಸಿದ್ದು, ಪುನಃ ಸರ್ವೆ ನಂಬರ್ 50ರ ಜಾಗವನ್ನ ಪುನರ್ ಪರಿಶೀಲಿಸಿ ಸರ್ಕಾರಿ ಜಾಗ ಕಬಳಿಕೆಯಾಗುವುದನ್ನ ತಡೆಯಬೇಕು ಹಾಗೂ ಇಷ್ಟು ವರ್ಷಗಳ ಕಾಲ ಇದನ್ನ ಅನುಭವಿಸಿರುವುದಕ್ಕೆ ಇವರಿಗೆ ದಂಡ ವಿಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪತ್ರಕರ್ತರಾದ ರಾಜೇಶ್ ಅವರು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರು ಬಸವನಹಳ್ಳಿ ಸರ್ವೆ ನಂಬರ್ 50ರಲ್ಲಿ ಸರ್ಕಾರಿ ಜಮೀನು 15 ಗುಂಟೆನ ಕಳೆದ 25-30 ವರ್ಷಗಳಿಂದ ಅತಿಕ್ರಮ ಮಾಡಿಕೊಂಡಿದ್ದಂಥ ಮಲ್ನಾಡು ಕಾಫಿ ಕ್ಯೂರಿಂಗ್ನವರು ಯಾವುದೇ ಲಜ್ಜೆ ಇಲ್ಲದೆ ಸರ್ಕಾರದ ಜಮೀನನ್ನು ಅತಿಕ್ರಮವಾಗಿ ಪ್ರವೇಶ ಮಾಡಿ ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ಆಳೆತ್ತರದ ಗೋಡೆಗಳನ್ನ ಏರಿಸ್ಕೊಂಡು ತಮ್ಮ ಸುಪರ್ದಿಗೆ ತೊಗೊಂಡಿದ್ರು. ಈ ಬಗ್ಗೆ ನಮ್ಮ ಶಾಂತಿನಗರದ ಯುವಕರು ದಾಖಲಾತಿಗಳನ್ನ ಹುಡುಕಿ ಸರ್ಕಾರದ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ, ತಹಶೀಲ್ದಾರರವರ ಗಮನಕ್ಕೆ ತಂದ ಪರಿಣಾಮ ಅದನ್ನು ಕಂದಾಯಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಜಂಟಿ ಸರ್ವೆ ನಡೆಸಿ 15 ಗುಂಟೆ ಅತಿಕ್ರಮ ಆಗಿರೋದನ್ನು ಸಾಬೀತುಪಡಿಸಿ ಮೊನ್ನೆ ಆ ಜಾಗನ ತೆರವುಗೊಳಿಸಿದ್ದಾರೆ. ಸರ್ವೆ ನಂಬರ್ 50ರಲ್ಲಿ 4.5 ಎಕರೆ ಜಾಗ ಇದ್ದು ಆ ಜಾಗನೂ ಇವರು ಅತಿಕ್ರಮವಾಗಿ ಒತ್ತುವರಿ ಮಾಡಿರುವಂಥ ಎಲ್ಲ ಶಂಕೆ ಇದ್ದು ಜಿಲ್ಲಾಡಳಿತ ಕೂಡಲೇ ಆ ಜಾಗದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅತಿಕ್ರಮ ಮಾಡಿಕೊಂಡಿದ್ರೆ ಆ ಜಾಗನ ಸರ್ಕಾರದ ವಶಕ್ಕೆ ಪಡೆದು ಅತಿಕ್ರಮ ಮಾಡಿಕೊಂಡವರ ಮೇಲೆ ತಕ್ಕ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವೀಗ ಆಗ್ರಹಿಸ್ತಾ ಇದ್ದೇವೆ. ವಕೀಲರು ಹಾಗೂ ದಲಿತ ಜನ ಸೇನಾ ಮಹಿಳಾ ಘಟಕ ಕಾರ್ಯದರ್ಶಿ ಆಶಾ ಅವರು ಮಾತನಾಡಿ, ಸರ್ಕಾರದ ಭೂಮಿಯನ್ನ ಹಲವರು ಒತ್ತುವರಿ ಮಾಡಿದ್ದು ಅದನ್ನ ಪುನರ್ ಸರ್ಕಾರದ ವಶ ಪಡೆಯಲು ನಮ್ಮ ಸಂಘಟನಾ ಸದಸ್ಯರು ಶ್ರಮಿಸಿದ್ದು, ಉಳ್ಳವರಿಗೆ ಬಡವರ ಕಷ್ಟ ತಿಳಿಯುವುದಿಲ್ಲ. ಒತ್ತುವರಿ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಂಡರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಪರಿಹಾರವಾಗುತ್ತದೆ. ಸರ್ಕಾರದ ಭೂಮಿ ಸಾರ್ವಜನಿಕರ ಅನುಕೂಲಕ್ಕೆ ಉಪಯೋಗವಾಗಲಿ ಎಂದು ಮಾತನಾಡಿದರು. ಈ ದಿನ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಮತ್ತು ತಾಲೂಕು ದಂಡಾಧಿಕಾರಿ ಅವರ ಕಚೇರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಇದರಲ್ಲಿ ಬಸವನಹಳ್ಳಿ ಸರ್ವೆ ನಂಬರ್ 54ರಲ್ಲಿ ಮಲ್ನಾಡ್ ಕಾಫಿ ಕ್ಯೂರಿಂಗ್ ವತಿಯವರು 15 ಗುಂಟೆಗಳ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ. ಈ ಒತ್ತುವರಿ ಮಾಡಿರೋ ಜಾಗನ ಜಿಲ್ಲಾಧಿಕಾರಿಯವರು ತೆರವುಗೊಳಿಸ್ಕೊಟ್ಟು ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಆದರೆ ಅವ್ರು ತೆರವುಗೊಳಿಸಿರೋ ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಜನಗಳಿಗೆ ವಾಸ ಮಾಡ್ತಾ ಇರೋರಿಗೆ ಆ ಕಾಫಿ ಕ್ಯೂರಿಂಗಿಂದ ತುಂಬ ಕಲ್ಮಶವಾದ ಎಲ್ಲ ಥರದ ಗಲೀಜು ಆ ಪಕ್ಕದ ಜಾಗಕ್ಕೆ ಹೋಗ್ತಾ ಇದೆ. ಸೊ ಅಲ್ಲಿ ಸಾರ್ವಜನಿಕರಿಗೆ ವಾಸ ಮಾಡೋಕ್ಕೆ ಯೋಗ್ಯವಾದ ಸ್ಥಳವಾಗಿರೋದ್ರಿಂದ ಅಲ್ಲಿ ಏನು ಈಗ ಕಲ್ಮಶವಾದ ವಸ್ತುಗಳು ಹೋಗ್ತಾ ಇದೆ ಅದನ್ನು ಸ್ಟಾಪ್ ಮಾಡಿಸಬೇಕು ಮತ್ತು ಅಲ್ಲಿನ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಒದಗಿಸ್ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ಇವತ್ತು ಮನವಿ ಮಾಡಿಕೊಟ್ಟಿದ್ದೇವೆ.
ನಗರದ ಮಧ್ಯಭಾಗದಲ್ಲಿರುವ ಮಲ್ನಾಡ್ ಕಾಫಿ ಕ್ಯೂರಿನಿಂದ ದಿನಂಪ್ರತಿ ಕಾಫಿ ಲೋಡ್ ಬರುತ್ತಿದ್ದು, ಕಾಫಿ ಸಂಸ್ಕರಣೆ ಹಾಗೂ ಶೇಖರಣೆಯಿಂದ ಧೂಳು ಹಾಗೂ ದಟ್ಟ ಹೊಗೆ ಬರುತ್ತಿದ್ದು, ಇಲ್ಲಿನ ನಿವಾಸಿಗಳಿಗೆ ಉಬ್ಬಸ, ಗಂಟಲು ಹಾಗೂ ಹೃದಯ ಸಮಸ್ಯೆ ಎದುರಾಗುತ್ತಿದ್ದು, ಈ ಕೂಡಲೇ ಇದನ್ನ ಕೈಗಾರಿಕಾ ವಲಯಕ್ಕೆ ಸ್ಥಳಾಂತರಿಸಿ ನಿವಾಸಿಗಳ ಆರೋಗ್ಯ ಹಿತ ಕಾಯಬೇಕೆಂದು ಎಸ್ಡಿಎಂ ಸಂಸ್ಥೆಯ ಮಂಜುನಾಥ್ ಅವರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಬೀದಿಯಿಂದ ಒಂದು 300-400 ಮೀಟರಲ್ಲಿ ಮಲ್ನಾಡ್ ಕಾಫಿ ಕ್ಯೂರಿಂಗಿನ ಬಳಿ ಸರ್ಕಾರದ ಜಾಗ ಕಬಳಿಕೆ ಆಗಿತ್ತು. ಇದರ ವಿಚಾರವಾಗಿ ಶಾಂತಿನಗರದ ಸ್ಥಳೀಯರು ಮತ್ತು ಯುವಕರ ಗಮನಕ್ಕೆ ಬಂದಿದ್ದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರ ಗಮನಕ್ಕೆ ತಂದ ನಂತರ ಆ ಜಾಗವನ್ನು 15 ಗುಂಟೆ ಜಾಗವನ್ನು ತೆರವು ಮಾಡಿಕೊಟ್ಟಿದ್ದಾರೆ. ತದನಂತರದಲ್ಲಿ ಏನಾಗಿದೆ, ಈ ಏನು ಸರ್ವೆ ನಂಬರ್ 54ರಲ್ಲಿ ಸರಿಸುಮಾರು 4 ಎಕರೆ 8 ಗುಂಟೆ ಇರ್ತಕ್ಕಂಥ ಜಾಗದಲ್ಲಿ ಸ್ಥಳೀಯ ಮಲ್ನಾಡ್ ಕಾಫಿ ಕ್ಯೂರಿಂಗ್ನವರು ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿ ಸರಿಸುಮಾರು 25-30 ವರ್ಷದಿಂದ ಅನುಭವ ಇರ್ತಕ್ಕಂಥದ್ದು. ಅದನ್ನು ಸ್ಥಳೀಯರಿಗೆ ಬಿಟ್ಕೊಟ್ಟು ಸ್ಥಳೀಯರಿಗೆ ಅನುಕೂಲವಾಗುವಂಥ ಒಂದು ಒಳ್ಳೆಯ ಒಂದು ಕೆಲಸವಾಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರಿಗೆ ಸ್ಥಳೀಯ ಶಾಂತಿಗ್ರಾಮದ ಸ್ಥಳೀಯರ ಪರವಾಗಿ ಹಾಗೂ ಚಿಕ್ಕಮಗಳೂರಿನ ಸಮಸ್ತ ನಾಗರಿಕರ ಪರವಾಗಿ ನಾನು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ. ಒತ್ತುವರಿ ತೆರವುಗೊಳಿಸಿರುವ ಜಾಗದಲ್ಲಿ ಇಲ್ಲಿನ ನಿವಾಸಿಗಳಿಗೆ ಅತಿ ಅವಶ್ಯಕವಾಗಿರುವ ಅಂಬೇಡ್ಕರ್ ಭವನ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿಕೊಡಬೇಕು ಎಂದು ವಕೀಲರು ಹಾಗೂ ದಲಿತ ಜನ ಸೇನಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಸ್ವರ್ಣಗೌರಿ ಒತ್ತಾಯಿಸಿದ್ದಾರೆ. ಬಸವನಹಳ್ಳಿ ಸರ್ವೆ ನಂಬರ್ 54ರಲ್ಲಿ ಸೇರಿದಂಥ 15 ಗುಂಟೆ ಜಾಗ ಶಾಂತಿನಗರ ಏರಿಯಾಕ್ಕೆ ಸಂಬಂಧಪಟ್ಟಿದ್ದನ್ನು ಏನು ಈಗ ಸರ್ಕಾರಕ್ಕೆ ಒಪ್ಪಿಸಿದ್ದೀವಿ, ಎಲ್ಲ ಹೋರಾಟ ಮಾಡಿ ನಾವು ಸರ್ಕಾರಕ್ಕೆ ಒಪ್ಪಿಸಿದ್ದೀವಿ. ಅಂಬೇಡ್ಕರ್ ಭವನ ಮತ್ತು ಶುದ್ಧ ನೀರಿನ ಘಟಕವನ್ನಾಗಿ ಮಾಡಿಕೊಡಿ ಅಂಥೇಳಿ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ದಯವಿಟ್ಟು ಈ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡ್ತೀವಿ, ತಹಶೀಲ್ದಾರ್ಗೂ DC ಸಾಹೇಬರಿಗೂ ವಿನಂತಿ ಮಾಡ್ತೀವಿ. ಆ ಜಾಗದಲ್ಲಿ ಈಗೇನು ಒಬ್ಬರ ಅಧೀನದಲ್ಲಿತ್ತು, ಆ ಅಧೀನದಿಂದ ನಾವು ಬಿಡಿಸ್ಕೊಟ್ಟಿರೋದ್ರಿಂದ ಈಗ ಅದು ಸಾವಿರಾರು ಜನಕ್ಕೆ ಅನುಕೂಲ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಶಾಂತಿನಗರ ನಿವಾಸಿಗಳು ಉಪಸ್ಥಿತರಿದ್ದರು.